ಎಲ್ರಿಗೂ ನಮಸ್ಕಾರ. ಎ ಖಾತಾ ಬಿ ಖಾತಾ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಟ್ಟಿದ್ದೆ. ಇವತ್ತು ಸೈಟ್ ತಗೊಳ್ಳೋಕ್ಕಿಂತ ಮುಂಚೆ ಏನು ಗಮನಿಸಬೇಕು ಅಂತ ಹೇಳ್ತೀನಿ. ನೋಡಿ, ಎಲ್ರಿಗೂ ಜೀವನದಲ್ಲಿ ಒಮ್ಮೆ ಒಂದು ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ, ನಿಜ. ಆದರೆ ಕೆಲವರು ಕಡಿಮೆ ದುಡ್ಡಿಗೆ ಸೈಟ್ ಸಿಕ್ತು ಅಂತೇಳಿ ಹಿಂದೆ ಮುಂದೆ ನೋಡ್ದೇನೆ, ಆ ಬಡಾವಣೆ ಬಗ್ಗೆ ಪರಿಶೀಲಿಸ್ದೇನೆ, ಆ ಜಾಗದ ಬಗ್ಗೆ ನೋಡ್ದೇನೆ, ಸುತ್ತಮುತ್ತ ಪರಿಸರ ನೋಡ್ದೇನೆ ತೊಗೊಂಡ್ಬಿಡ್ತಾರೆ. ತೊಗೊಂಡಾದ್ಮೇಲೆ ಮತ್ತೆ ಮಾರಾಟ ಮಾಡೋಕ್ಕೂ ಆಗದೆ, ಇಟ್ಕೊಳ್ಳೋಕ್ಕೂ ಆಗದೆ ತುಂಬ ವ್ಯಥೆ ಪಡೋದನ್ನು ನಾನು ನೋಡಿದ್ದೀನಿ. ಒಂದು ಸೈಟ್ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಆ ಸೈಟ್ಗೆ ರೋಡ್ ಆಕ್ಸೆಸಿಬಿಲಿಟಿ ಇದೆಯಾ, ಹಾಸ್ಪಿಟ್ಲ್ಗಳ ಹತ್ರ ಇದೆಯಾ, ಬಸ್ ಸ್ಟಾಪ್ ಹತ್ರ ಇದೆಯಾ, ಪೊಲೀಸ್ ಸ್ಟೇಷನ್ಗಳ ಹತ್ರ ಇದೆಯಾ, ಬಫರ್ ಝೋನಲ್ಲಿ ಇದೆಯಾ, ರಾಜಕಾಲುವೆ ಏನಾದರೂ ಹತ್ರ ಇದೆಯಾ, ಲೇಕ್ ಝೋನ್ ಏನಾದರೂ ಬರುತ್ತಾ, CDP ಪ್ಲಾನ್ ಕೂಡ ನೋಡಬೇಕಾಗುತ್ತೆ. ಇದನ್ನು ನಾನು ಒಂದು ಪಟ್ಟಿ ಮಾಡಿದ್ದೀನಿ, ನಿಮಗೆಲ್ಲ ಗೊತ್ತಿರುತ್ತೆ. ಆದರೂ ನಾನು ಒಂದು 12 ಸೂತ್ರದ ಥರ ಒಂದು ಲಿಸ್ಟ್ ಮಾಡಿದ್ದೀನಿ. ಇವುಗಳನ್ನು ಗಮನದಲ್ಲಿ ಇಟ್ಕೊಂಡು ಸೈಟ್ ಖರೀದಿ ಮಾಡಿದ್ರೆ ಆ ಸೈಟ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಡೆಫಿನೆಟ್ಲಿ ಇರುತ್ತೆ. ಈ ಲಿಸ್ಟು ನಿಮಗೆ ಬೇಕಂದ್ರೆ ಲಿಸ್ಟ್ ಅಂತ ಕಮೆಂಟ್ ಮಾಡಿ ನಿಮ್ಮ ಇನ್ಬಾಕ್ಸ್ಗೆ ಕಳಿಸ್ಕೊಡ್ತೀನಿ. ನೋಡಿ, ಜಾಣ್ಮೆಯಿಂದ ಹೂಡಿಕೆ ಮಾಡಿದ್ರೆ ಆ ಭೂಮಿ ಆಸ್ತಿ ಅಲ್ಲ, ಅದು ಭವಿಷ್ಯದ ಭದ್ರತೆ ಅಂತಲೇ ಹೇಳ್ಬೋದು. ಯಾರಾದರೂ ಸೈಟ್ ತಗೊಳ್ಳೋದಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಅನುಕೂಲ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.